ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಿ ಎಲ್ರು? ಟ್ರಾಫಿಕ್ ರೂಲ್ಸ್ ಮತ್ತೆ ಮತ್ತೆ ಬರ್ತಾ ತುಂಬಾ ಕಠಿಣವಾಗ್ತಿದೆ. ಯಾಕಂತ ಹೇಳಿದ್ರೆ ನಮ್ಮ ವಾಹನ ಸವಾರರು ಮಾಡಿರತಕ್ಕಂಥ ಎಡವಟ್ಟುಗಳು, ಹಾಗೆ ಸೀಟ್ ಬೆಲ್ಟ್ ಹಾಕ್ತಾನೆ ಹೋಗುವಂತ ಕಾರ್ಗಳು, ಹಾಗೆ ಟ್ರಾಫಿಕ್ ಸಿಗ್ನಲ್ ನ ಜಂಪ್ ಮಾಡತಕ್ಕಂಥದ್ದು, ಕುಡಿದು ವಾಹನವನ್ನ ಚಲಾಯಿಸತಕ್ಕಂಥದ್ದು, ಅದೇ ರೀತಿ ಹೆಲ್ಮೆಟ್ ಅನ್ನ ಧರಿಸತಕ್ಕಂಥ ಹೋಗದೇ ಇರತಕ್ಕಂಥದ್ದು, ತುಂಬಾ ಹಲವು ರೀತಿಯ ಸಮಸ್ಯೆಗಳು ನಮ್ಮ ಜನರು ಮಾಡ್ತಾ ಇದ್ದಾರೆ. ಆ ಟ್ರಾಫಿಕ್ ರೂಲ್ಸ್ ನ ಬ್ರೇಕ್ ಕೂಡ ಮಾಡ್ತಾ ಇದ್ದಾರೆ. ಸಿಗ್ನಲ್ ಜಂಪ್, ಓವರ್ ಸ್ಪೀಡ್ ಇದೆಲ್ಲ ಕೂಡ ಮಾಡ್ತಾ ಇದ್ದಾರೆ. ಆದ್ರೂ ಕೂಡ ಸಮಸ್ಯೆ ಏನಂತ ಹೇಳಿದ್ರೆ ಫೈನ್. ಈ ಫೈನ್ ಏನಿದೆ ನಮ್ಮ ಜನರಿಗೆ ಅದು ಡೈಲಿ ರೊಟೀನ್ ಆಗ್ಬಿಟ್ಟಿದೆ. ಇವಾಗ ನಾವು ಬೆಳಿಗ್ಗೆ ಎದ್ದ ತಕ್ಷಣ ಹೇಗೆ ಅಲ್ಲೋಜಿತೀವಿ, ಮುಖ ತೊಳಿತೀವಿ, ನಾಷ್ಟ ಮಾಡ್ತೀವಲ್ಲ, ಅದೇ ರೀತಿ ಅದು ಫೈನ್ ಅಂತ ಹೇಳೋದು ಒಂದು ರೊಟೀನ್ ಆಗ್ಬಿಟ್ಟಿದೆ. ಅದು ಹೋದಾಗಿಲ್ಲ ಬಂದಾಗಿಲ್ಲ ಸುಮ್ಮನೆ ಕಟ್ಟೋದು, ಇನ್ಫ್ಲೂಯೆನ್ಸ್ ಮಾಡಿಸೋದು, ಬಿಡ್ಸ್ಕೊಂಡ್ ಬರೋದು, ಈ ತರ ಆಗ್ಬಿಟ್ಟಿದೆ. ಆದ್ರೆ ಅದಕ್ಕೆ ಅಂತ ಹೇಳ್ಬಿಟ್ಟು ಸರ್ಕಾರ ಏನ್ ಮಾಡ್ತಿದೆ, ಕೇಂದ್ರ ಸರ್ಕಾರ ಇದಕ್ಕೆ ಇನ್ನೂ ಒಂದು ಉಪಾಯ ತರಬೇಕು ಅಂತೇಳಿ ತುಂಬಾ ಕಠಿಣವಾದ, ಈಗ ಒಂದು ಸ್ವಲ್ಪ ಕಠಿಣ ಇದೆ, ಅದಕ್ಕಿಂತ ಇನ್ನೂ ಕಠಿಣವಾದ ಪರಿಸ್ಥಿತಿಯನ್ನು ತಗೊಬಂದಿದೆ ಸ್ನೇಹಿತರೆ. ಅದೇನಂತ ಹೇಳಿದ್ರೆ ಪರಿಸ್ಥಿತಿ ಅನ್ನೋದಕ್ಕಿಂತ ಅದು ನಮ್ಮ ಹೆಚ್ಚಿನ ಒಳ್ಳೇದಕ್ಕೆ ಅಂತಾನೆ ನಾವು ಅದನ್ನ ಭಾವಿಸ್ಬೇಕಾಗುತ್ತೆ. ಅದೇನಂತ ಹೇಳಿದ್ರೆ ಕುಡಿದು ವಾಹನ ಚಲಾಯಿಸುವವರಿಗೆ ಮೊದಲನೇ ಪಾಯಿಂಟ್ ನೋಡ್ಬೇಕಾದ್ರೆ, ಕುಡಿದು ವಾಹನ ಚಲಾಯಿಸ್ತಾರಲ್ಲ ಅವರಿಗೆ 10,000 ದಂಡ, 6 ತಿಂಗಳ ಜೈಲ್ ಅನ್ನ ಇಡಬೇಕು ಅಂತೇಳಿ ಸರ್ಕಾರ ತೀರ್ಮಾನ ಮಾಡಿದೆ. ಮತ್ತೆ ಅದನ್ನ ರಿಪೀಟ್ ಮಾಡಿದ್ರೆ, ಒಂದು ಸಾರಿ ಆಗಿದೆ ಮತ್ತೆ ಅದನ್ನ ರಿಪೀಟ್ ಮಾಡಿದ್ರೆ 15,000 ರೂಪಾಯಿ ದಂಡ, 2 ವರ್ಷಗಳ ಕಾಲ ಜೈಲ್ ಅನ್ನ ನಾವು ಅನುಭವಿಸ್ಬೇಕಾಗುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಎರಡನೇ ಪಾಯಿಂಟ್ ಬಂದ್ರೆ ಸಿಗ್ನಲ್ ಜಂಪ್. ಯಾರು ಸಿಗ್ನಲ್ ಜಂಪು, ಆವಾಗ ಸಿಗ್ನಲ್ ಜಂಪ್ ಎಷ್ಟಿತ್ತು ನೀವು ತಿಳಿದಿರೋ ಹಾಗೆ 500 ರೂಪಾಯಿ ಇತ್ತು. ಅದಾದ ಮೇಲೆ ಮತ್ತೆ ಇವಾಗ ಏನ್ ಮಾಡಿದ್ದಾರೆ, ಈ ಸಿಚುವೇಶನ್ ಅಲ್ಲಿ ಜನಗಳು ಏನ್ ಮಾಡ್ತಿದ್ದಾರೆ, ಸಿಗ್ನಲ್ ಅನ್ನ ನೋಡಿದ್ರು ಕೂಡ ಜಂಪ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅದಕ್ಕೆ ಏನ್ ಮಾಡ್ತಾ ಇದಾರೆ, 500 ರೂಪಾಯಿ ಫೈನ್ 5,000ಕ್ಕೆ ತಂದು ನಿಲ್ಸಿದಾರೆ ಸ್ನೇಹಿತರೆ. ಇದು ತುಂಬಾ ಇನ್ನೂ ಕಷ್ಟ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ದಿನಕ್ಕೆ 1,000-800 ರೂಪಾಯಿ ದುಡುವಂತ ಸಮಯದಲ್ಲಿ ಒಂದು ದಿನಕ್ಕೆ ಅಷ್ಟು ಫೈನ್ ಹಾಕಿದ್ರೆ ತುಂಬಾ ಕಷ್ಟ ಆಗ್ಬಿಡುತ್ತೆ. ಅದು ನೆಕ್ಸ್ಟ್ ಥರ್ಡ್ ಪಾಯಿಂಟ್ ಬಂದು ಓವರ್ ಸ್ಪೀಡ್. ಓವರ್ ಸ್ಪೀಡ್ ಯಾರು ಮಾಡ್ತಾರೆ ಅಂದ್ರೆ, ಇಂದು ಜೋನ್ ಇರ್ತದೆ, ಆ ಜೋನ್ ಇಷ್ಟೇ ಲಿಮಿಟ್ ಅಲ್ಲಿ ಇರಬೇಕು ಅಂತ ಇರ್ತದೆ. ಅದಕ್ಕಿಂತ ನಾವು ಜಾಸ್ತಿ ಸ್ಪೀಡ್ ಅಲ್ಲಿ ಹೋದಾಗ ಅದಕ್ಕೆ ಏನ್ ಫೈನ್ ಹಾಕ್ಬೇಕು ಅದನ್ನ ನಾವು ಹಾಕ್ಲೇಬೇಕಾಗುತ್ತೆ. ಅದು 5,000 ಹಾಕ್ಬೇಕಾಗುತ್ತೆ ಸ್ನೇಹಿತರೆ. ಓವರ್ ಸ್ಪೀಡ್ಗೆ 5,000 ಇರುತ್ತೆ. ಲಾಸ್ಟ್ ಟೈಮ್ ಇದ್ದಾಗ ಏನು ಎಷ್ಟಿತ್ತು, ಬರೀ 1,000 ಇತ್ತು ಅಷ್ಟೇನೆ. ಬಟ್ ಇವಾಗ ಅದು 5,000 ಆಗಿದೆ. ನೆಕ್ಸ್ಟ್ ಹೊಗೆ ಪರೀಕ್ಷೆ ಅವಾಗೆಲ್ಲ ಏನಿತ್ತು, 2,000-3,000 ಫೈನ್ ಇತ್ತು. ಬಟ್ ಇವಾಗ ಅದು 10,000ಕ್ಕೆ ಕನ್ವರ್ಟ್ ಆಗಿದೆ ಸ್ನೇಹಿತರೆ. 10,000 ಫೈನ್ ಅನ್ನ ನಾವು ಕಟ್ಟಬೇಕಾಗುತ್ತೆ. ಜೊತೆಗೆ ನೆಕ್ಸ್ಟ್ ಸೀಟ್ ಬೆಲ್ಟ್. ಹೇಳದಾಗೆ ಸೀಟ್ ಬೆಲ್ಟ್ ಯಾರು ಹಾಕಲ್ಲ ಅವ್ರಿಗೆಲ್ಲ ಅವಾಗೆಲ್ಲ 500 ರೂಪಾಯಿ ಫೈನ್ ಇತ್ತು. ಅದು ಇವಾಗ ಇನ್ನೊಂದು 500 ರೂಪಾಯಿ ಜಾಸ್ತಿ ಆಗಿದೆ. ಟೋಟಲ್ 1,000 ರೂಪಾಯಿ ಫೈನ್ ಆಗುವಂತ ಸಾಧ್ಯತೆ ಇದೆ ಸ್ನೇಹಿತರೆ. ನೆಕ್ಸ್ಟ್ ತ್ರಿಬಲ್ ರೈಡಿಂಗ್ ಅನ್ನ ಮಾಡ್ಬೇಕಾದ್ರೆ, ಯಾಕಂದ್ರೆ ನಾವು ಗಾಡಿ ಸ್ವಲ್ಪ ಉದ್ದಾಗಿದೆ ಅಂತ ಹೇಳ್ಬಿಟ್ಟು ಏನ್ ಮಾಡ್ತೀವಿ, ತ್ರಿಬಲ್ ರೈಡಿಂಗ್ ಅನ್ನ ಹಾಕೊಂಡು ಹೋಗ್ತಾ ಇರ್ತೀವಿ. ಅದ್ರಲ್ಲಿ ಏನಾದ್ರು ಸಿಕ್ಕಾಕೊಂಡ್ರೆ ಅವಾಗ ಫೈನ್ ಅನ್ನ ಹಾಕ್ತಾ ಇದ್ವಿ. ಅವಾಗ ಹೇಗಂದ್ರೆ ಒಬ್ಬರಿಗೆ 500 ರೂಪಾಯಿ ಫೈನ್ ಅನ್ನ ಹಾಕ್ತಾ ಇದ್ರು. ಆದ್ರೆ ಇವಾಗ ಒಬ್ಬರಿಗೆ 1,000 ರೂಪಾಯಿ ಫೈನ್ ಹಾಕ್ತಿದ್ರು. ಅಲ್ಲಿ 3 ಜನ ಇದ್ರೆ 3 ಜನಕ್ಕೆ 3,000 ರೂಪಾಯಿ ಫೈನ್ ಆಗುತ್ತೆ ಸ್ನೇಹಿತರೆ. ಅದು ನಿಮ್ಗೆ ಎಲ್ರಿಗೂ ತಿಳಿದಿರ್ಲಿ. ನೆಕ್ಸ್ಟ್ 18 ವರ್ಷ ಮೇಲ್ಪಟ್ಟ ಮಕ್ಕಳಿಗೆ ಗಾಡಿ ಕೊಡೋದನ್ನ ಇನ್ನೊಂದು ನಿಷೇಧಿಸಿದೆ ಅಂತ ಹೇಳಲಾಗ್ತದೆ. ಯಾಕಂತ ಹೇಳಿದ್ರೆ 25 ವರ್ಷ ಆಗೋವರೆಗೂ ಬೈಕ್ ಅನ್ನ ಕೊಡುವಂತಿಲ್ಲ. ನೆಕ್ಸ್ಟ್ ಅದಕ್ಕಿಂತ ಬಿಲೋ, 18 ವರ್ಷಕ್ಕಿಂತ ಬಿಲೋ ಯಾರು ಬೈಕ್ ಅನ್ನು ಯೂಸ್ ಮಾಡ್ತಾರೆ ಅವ್ರಿಗೆ 1 ವರ್ಷಗಳ ಕಾಲ ಜೈಲು ವಾಸ ಇರುತ್ತೆ. ಅದು ಪೇರೆಂಟ್ಸ್ ಮಾತ್ರ, ಮಕ್ಕಳಿಗೆಲ್ಲ 1 ವರ್ಷ ಕಾಲ ಜೈಲ್ ವಾಸ ಇರುತ್ತೆ. ಅದಾದ ಮೇಲೆ 25,000 ದಂಡವನ್ನ ವಿಧಿಸ್ಬೇಕಾಗುತ್ತೆ. ಅದಾದ ಮೇಲೆ ನೆಕ್ಸ್ಟ್ ಫೋನ್ ಯೂಸ್ ಮಾಡ್ಕೊಂಡು ಗಾಡಿ ಓಡಿಸ್ತಾರಲ್ಲ ಅವ್ರಿಗೂ ಕೂಡ ಫೈನ್ ಬಿದ್ದಿದೆ. 25,000 ಫೈನ್ ಅನ್ನ ನಾವು ಹಾಕ್ತಾ ಇದೀವಿ ಅಂತ ಹೇಳಿ ಸರ್ಕಾರ ಹೇಳ್ತಾ ಇದೆ ಸ್ನೇಹಿತರೆ. ಇದು 5,000 ಇದ್ದಿದ್ದು ಇವಾಗ ಅಷ್ಟಾಗಿದೆ ಸ್ನೇಹಿತರೆ. ಥ್ಯಾಂಕ್ ಯು ಸ್ನೇಹಿತರೆ, ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.